ತಾನೇ ತೋಡಿದ ಹಳ್ಳಕ್ಕೆ ಬಿದ್ದ ರಾಹುಲ್ ಗಾಂಧಿ. ಇದಕ್ಕೆ ಶಾಕ್ ಆದಿದ್ದು ಇಷ್ಟು ದಿನ. ಅಡಕತ್ತರಿಯಲ್ಲಿ ಸಿಕ್ಕಾಕಿಕೊಂಡ ಕಾಂಗ್ರೆಸ್. ದಿಲ್ಲಿಯಲ್ಲಿ ಗೇಮ್ ಬೇಟೆಗಾರನಿಗೆ ಬಲೆ ಹಾಕಿದ ಚಾಣಕ್ಯ. ನಮಸ್ಕಾರ ವೀಕ್ಷಕರೇ. ರಾಜಕಾರಣದ ಚದುರಂಗದಾಟದಲ್ಲಿ ಯಾರು ಯಾವಾಗ ಬಕ್ರ ಆಗ್ತಾರೆ ಅನ್ನೋದನ್ನು ಊಹೆ ಮಾಡೋದಕ್ಕೆ ಅಸಾಧ್ಯ. ನಮ್ಮ ಎದುರಾಳಿ ಸುಮ್ಮನೆ ಕುಳಿತಿದ್ದಾನಂತಂದರೆ ಆತ ನಮಗೆ ಹೆದರ್ಕೊಂಡಿದ್ದಾನೆ ಅಂತರ್ಥ ಅಲ್ಲ. ಬದಲಾಗಿ ಆತ ನಾವು ತಪ್ಪು ಮಾಡಲಿ ಅಂತ ಕಾಯ್ತಾ ಇದ್ದಾನೆ. ನಾವು ಅಹಂಕಾರದಿಂದ ಮಾಡುವಂತಹ ಒಂದು ಸಣ್ಣ ತಪ್ಪನ್ನೇ ಬಂಡವಾಳ ಮಾಡಿಕೊಂಡು ಆತ ಇಡೀ ಆಟವನ್ನೇ ತಲೆ ಕೆಳಗಾಗುವಂತೆ ಮಾಡ್ತಾನೆ. ಈ ರಾಜಕಾರಣದ ಕಟು ಸತ್ಯ ಇದೀಗ ದೆಹಲಿಯ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಅಕ್ಷರಶಃ ಅರ್ಥ ಆಗಂತೆ ಕಾಣಿಸ್ತಾಗಿದೆ. ಕಳೆದ ಕೆಲವು ವಾರಗಳಿಂದ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಜೋರಾಗಿ ಅಬ್ಬರಿಸ್ತಾಗಿದ್ರು. ಸರ್ಕಾರವನ್ನು ನಾವು ಕಟ್ಟಿ ಹಾಕ್ತೇವೆ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ನನ್ನ ಪ್ರಶ್ನೆಗಳಿಗೆ ಹೆದರ್ಕೊಂಡು ಓಡಿ ಹೋಗ್ತಿದ್ದಾರೆ ಅಂತ ಮೈಕ್ ಹಿಡಿದು ಬೊಬ್ಬೆ ಹೊಡಿತಾಗಿದ್ರು. ಆದರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಭಾರಿ ದೊಡ್ಡ ಸತ್ಯ ಗೊತ್ತಿರಲಿಲ್ಲ. ಅವರು ಅಮಿತ್ ಶಾ ಅವರನ್ನು ಕೆಡವಲು ತೋಡಿದ್ದ ಹಳ್ಳದಲ್ಲಿ ತಾವೇ ಬೀಳಲಿದ್ದಾರೆ ಎನ್ನುವ ಆಘಾತಕಾರಿ ಸತ್ಯ ಅವರಿಗೆ ಈಗ ಅರಿವಾಗಿದೆ. ಅಮಿತ್ ಶಾ ಅವರು ಇಷ್ಟು ದಿನ ಸೈಲೆಂಟ್ ಆಗಿ ಕಾದಿದ್ದೇ ಈ ಒಂದು ದಿನಕ್ಕಾಗಿ. ರಾಹುಲ್ ಗಾಂಧಿ ಅವರು ಈಗ ಮುಂದೆ ಹೋದ್ರೆ ಹಳ್ಳ, ಹಿಂದೆ ಬಂದ್ರೆ ಬಾವಿ ಎನ್ನುವಂತಹ ಅಡಕತ್ತರಿಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ವೀಕ್ಷಕರೇ, ದೆಹಲಿಯ ಪವರ್ ಕಾರಿಡಾರ್ಗಳಿಂದ ಹೊರಬಿದ್ದಿರುವ ಈ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ತಾವು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ ಆ ಒಂದು ಸಣ್ಣ ತಪ್ಪು ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಭಾರಿ ಮುಖಭಂಗಕ್ಕೆ ಈಡೇರುವಂತೆ ಮಾಡಿದೆ. ಅಷ್ಟಕ್ಕೂ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ಪ್ರತಿದಿನ ಗಲಾಟೆ ಮಾಡಿ ಅಮಿತ್ ಶಾ ಅವರೇ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದ ರಾಹುಲ್ ಗಾಂಧಿಗೆ ಇದೀಗ ಅದೇ ಉತ್ತರ ನುಂಗಲಾರದ ತುಪ್ಪಾಗಿದ್ದು ಹೆಂಗೆ? ಜಂತರ್ ಮಂತರ್ನ ಪ್ರತಿಭಟನೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಭಾಷಣ ಬಿಗಿದ ರಾಹುಲ್ ಗಾಂಧಿ ಮುಂದೆ ಅಮಿತ್ ಶಾ ಅವರು ಬಿಚ್ಚಿಟ್ಟ ಆ ಕರಾಳ ಇತಿಹಾಸದ ಫೈಲ್ಗಳಲ್ಲಿ ಏನಿತ್ತು? ಅಮಿತ್ ಶಾ ಅವರು ಇಷ್ಟು ದಿನ ಸೈಲೆಂಟ್ ಆಗಿ ಕುಳಿತುಕೊಂಡು ಕಾಂಗ್ರೆಸ್ ನಾಯಕರೇ ಅಹಂಕಾರದಿಂದ ತಪ್ಪುಗಳನ್ನು ಮಾಡುವಂತೆ ಪ್ರಚೋದಿಸಿದ ಆ ಚಾಣಕ್ಯ ನೀತಿ ಎಂಥದ್ದು? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಘಟನೆಯಿಂದಾಗಿ ರಾಹುಲ್ ಗಾಂಧಿ ಅವರು ಅತ್ತ ತಮ್ಮ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳಲಾಗದೆ, ಇತ್ತ ದೇಶದ ಜನರ ಮುಂದೆ ಮುಖ ತೋರಿಸಲಾಗದೆ ಅಡಕತ್ತರೆಯಲ್ಲಿ ಸಿಕ್ಕಾಕಿಕೊಂಡಿದ್ದು ಹೆಂಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ತೋಡಿದ ಹಳ್ಳ, ಅಮಿತ್ ಶಾ ಅವರ ಕೌಂಟರ್ ಅಟ್ಯಾಕ್ ಮತ್ತು ಸಂಸತ್ತಿನ ಹೈಡ್ರಾಮದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಅತಿಯಾದ ಆತ್ಮವಿಶ್ವಾಸ, ತಾನಾಗಿ ತಾನೇ ಹಳ್ಳ ತೋಡಿಕೊಂಡ ರಾಹುಲ್. ವೀಕ್ಷಕರೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 99 ಸೀಟುಗಳು ಬಂದಿದ್ವು. ಇದರಿಂದ ರಾಹುಲ್ ಗಾಂಧಿ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಗತ್ತೆ. ಈ ಸ್ಥಾನ ಸಿಕ್ಕ ತಕ್ಷಣ ಅವರಿಗೆ ಏನೇನೋ ಭಾರಿ ದೊಡ್ಡ ಸಾಧನೆ ಮಾಡಿಬಿಟ್ಟೆ, ಮುಂದಿನ ಪ್ರಧಾನಿ ನಾನೇ ಎನ್ನುವ ಅತಿಯಾದ ಆತ್ಮವಿಶ್ವಾಸ ಶುರುವಾದಂತೆ ಕಾಣಿಸ್ತಾಗಿದೆ. ಸಂಸತ್ತಿನ ಅಧಿವೇಶನ ಶುರುವಾದಾಗಿನಿಂದ ಅವರು ಒಂದೇ ಒಂದು ದಿನವೂ ದೇಶದ ಅಭಿವೃದ್ಧಿಯ ಬಗ್ಗೆ ಗಂಭೀರ ಚರ್ಚೆ ಮಾಡಲಿಲ್ಲ. ಬದಲಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಸಂಸತ್ತಿನ ಬಾವಿಗಿಳಿದು ಗಲಾಟೆ ಮಾಡುವುದು, ಸರ್ಕಾರ ಪ್ರಜಾಪ್ರಭುತ್ವವನ್ನು ಕೊಲ್ತಾ ಇದೆ ಅಂತ ಬೊಬ್ಬೆ ಹೊಡೆಯುವುದನ್ನೇ ಕಾಯಕ ಮಾಡಿಕೊಂಡಿದ್ರು. ವಿಶೇಷವಾಗಿ ಅವರ ಟಾರ್ಗೆಟ್ ಆಗಿದ್ದದ್ದು ಗೃಹ ಸಚಿವ ಅಮಿತ್ ಶಾ. ದೇಶದಲ್ಲಿ ಎಲ್ಲೆಲ್ಲೇ ಸಣ್ಣ ಗಲಾಟೆಗಳಾದರೂ ಅಮಿತ್ ಶಾ ಅವರೇ ಬಂದು ಉತ್ತರ ಕೊಡಬೇಕು. ಅಮಿತ್ ಶಾ ಅವರು ನಮ್ಮ ಪ್ರಶ್ನೆಗಳಿಗೆ ಹೆದರ್ಕೊಂಡು ಓಡ್ ಹೋಗಿದ್ದಾರೆ ಅಂತ ಕ್ಯಾಮ್ರಾಗಳ ಮುಂದೆ ಭಾಷಣ ಬಿಗಿತಾಗಿದ್ರು. ತಮ್ಮದೇ ಪಕ್ಷದ ನಾಯಕರನ್ನು ಎತ್ತಿಕಟ್ಟಿ ಸದನ ನಡೆಯದಂತೆ ನೋಡಿಕೊಳ್ತಾಗಿದ್ರು. ತಾನು ಹೀಗೆ ಪ್ರತಿದಿನ ಸರ್ಕಾರದ ಮೇಲೆ ಆರೋಪ ಮಾಡ್ತಾಗಿದ್ರೆ ಜನರ ಕಣ್ಣಲ್ಲಿ ತಾನೊಬ್ಬ ಬಹುದೊಡ್ಡ ಹೀರೋ ಆಗ್ತೇನೆ ಮತ್ತು ಸರ್ಕಾರವನ್ನು ಸುಲಭವಾಗಿ ತಮಗೆ ಮಣಿಸ್ತೇನೆ ಅಂತ ರಾಹುಲ್ ಗಾಂಧಿ ಭಾವಿಸಿದರು. ಆದರೆ ಅವರು ಮಾಡುತ್ತಾ ಇದ್ದಂತಹ ಪ್ರತಿಯೊಂದು ಗಲಾಟೆಯು ಭವಿಷ್ಯದಲ್ಲಿ ತಮಗೇ ಮುಳುವಾಗುವ ಹಳ್ಳವನ್ನು ತೋಡಿಕೊಳ್ತಾ ಇದ್ದಾರೆ ಎನ್ನುವ ಆಘಾತಕಾರಿ ಅರಿವೇ ಅವರಿಗಿರಲಿಲ್ಲ. ಅಮಿತ್ ಶಾ ಸೈಲೆಂಟ್ ಆಪರೇಷನ್, ಬೇಟೆಗಾರ ಕಾದಿದ್ಯಾಕೆ ಗೊತ್ತಾ? ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಆರೋಪ ಮಾಡ್ತಾಗಿದ್ರು. ಅಮಿತ್ ಶಾ ಅವರು ಮಾತ್ರ ಸಂಸತ್ತಿನಲ್ಲಿ ಅತ್ಯಂತ ಶಾಂತವಾಗಿ ಕುಳಿತಿದ್ರು. ಅವರು ಎಂದಿಗೂ ತಾಳ್ಮೆ ಕಳೆದುಕೊಂಡು ರಾಹುಲ್ ಗಾಂಧಿಗೆ ಎದುರುತ್ತರ ಕೊಡೋದಕ್ಕೆ ಹೋಗಲಿಲ್ಲ. ಅಮಿತ್ ಶಾ ಅವರ ಈ ಮೌನವನ್ನು ನೋಡಿ ಕಾಂಗ್ರೆಸ್ ನಾಯಕರು ಶಾ ಅವರು ನಮಗೆ ಹೆದರುಕೊಳ್ಳುತ್ತಿದ್ದಾರೆ ಅಂತ ಅಹಂಕಾರದಿಂದ ಕುಣಿಯೋದಕ್ಕೆ ಶುರು ಮಾಡಿದರು. ಆದರೆ ಅಮಿತ್ ಶಾ ಅವರ ತಂತ್ರಗಾರಿಕೆ ಬೇರೆಯದೇ ಆಗಿತ್ತು. ರಾಜಕಾರಣದಲ್ಲಿ ಎದುರಾಳಿ ಅತಿಯಾಗಿ ಕೂಗಾಡ್ತಾ ಇರುವಾಗ ಆತನನ್ನು ತಡಿಬಾರದು, ಆತನನ್ನು ಕೂಗಾಡೋದಕ್ಕೆ ಬಿಡಬೇಕು. ಆಗ ತಾನೇ ಬಾಯಿ ತಪ್ಪಿ ತನ್ನ ಬಂಡವಾಳವನ್ನು ಬಯಲು ಮಾಡಿಕೊಳ್ತಾನೆ ಎನ್ನುವುದು ಚಾಣಕ್ಯನ ನೀತಿ. ಅಮಿತ್ ಶಾ ಅವರು ಸರಿಯಾಗಿ ಇದನ್ನೇ ಮಾಡಿದ್ದಾರೆ.
ರಾಹುಲ್ ಗಾಂಧಿ ಅವರು ಪ್ರತಿದಿನ ಮಾತಾಡಿದಂತಹ ಆರೋಪಗಳನ್ನು ದಾಖಲಿಸುತ್ತಾ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಎತ್ತುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕಾಂಗ್ರೆಸ್ ಇತಿಹಾಸದಲ್ಲೇ ಇರುವಂತಹ ಕರಾಳ ಉತ್ತರಗಳನ್ನು ಫೈಲ್ಗಳಲ್ಲಿ ಕಲೆ ಹಾಕ್ತಾಗಿದ್ರು. ನೀವು ಜಂತರ್ ಮಂತರ್ನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಗಲಾಟೆ ಮಾಡಿದ್ರೆ, ನಿಮ್ಮದೇ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಹರಿಸಿದಂತಹ ಕಣ್ಣೀರಿನ ಗ್ಯಾಸ್ನ ಲೆಕ್ಕವನ್ನು ರೆಡಿ ಮಾಡಿಕೊಳ್ಳಿ. ನೀವು ಸಂವಿಧಾನದ ಬಗ್ಗೆ ಮಾತನಾಡಿದರೆ, ತುರ್ತು ಪರಿಸ್ಥಿತಿ ಕಾಲದಲ್ಲಿ ನೀವು ಸಂವಿಧಾನವನ್ನು ಹೇಗೆ ಕತ್ತರಿಸೋದಕ್ಕೆ ಹೋಗಿದ್ರಿ ಅನ್ನುವ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದರೆ ಅಮಿತ್ ಶಾ ಅವರು ಎದುರಾಳಿಗೆ ತಿರುಗೇಟು ನೀಡೋದಕ್ಕೆ ಸರಿಯಾದ ಸಮಯ ಮತ್ತು ನಿಖರವಾದ ಆಯುಧಗಳಾಗಿ ಕಾದು ಕುಳಿತಿದ್ರು. ಬ್ರಹ್ಮಾಸ್ತ್ರ ಪ್ರಯೋಗ ತಬ್ಬಿಬ್ಬಾದ ರಾಹುಲ್ ಗಾಂಧಿ ತಂಡ. ಕೊನೆಗೆ ಆ ಸರಿಯಾದ ಸಮಯ ಬಂದೇ ಬಿಡ್ತು. ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಅಮಿತ್ ಶಾ ಅವರ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದು ನಿಂತಾಗ ಅಮಿತ್ ಶಾ ಅವರು ಮೈಕ್ ಹಿಡಿತಾರೆ. ಯಾವಾಗ ಅಮಿತ್ ಶಾ ಅವರು ಮಾತನಾಡೋದಕ್ಕೆ ಶುರು ಮಾಡ್ತಾರೋ, ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಅಮಿತ್ ಶಾ ಅವರು ರಾಹುಲ್ ಗಾಂಧಿಗೆ ಯಾವುದೇ ವೈಯಕ್ತಿಕ ಬಯಲುಗುಳಗಳನ್ನು ನೀಡಲಿಲ್ಲ. ಬದಲಾಗಿ ಕೇವಲ ಅಂಕಿಅಂಶಗಳನ್ನು ಮತ್ತು ಇತಿಹಾಸದ ದಾಖಲೆಗಳ ಮೂಲಕ ತಲು ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ನಿನ್ನೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾ ಇದ್ರಿ, ಆದರೆ ನಿಮ್ಮದೇ ಪಕ್ಷದ ಆಡಳಿತ ಇರುವ ರಾಜ್ಯದಲ್ಲಿ ಪತ್ರಕರ್ತರನ್ನು ಹೇಗೆ ಜೈಲಿಗೆ ತಳ್ಳಿದ್ರಿ ನೋಡಿ ಅಂತ ದಾಖಲೆಯನ್ನು ಪ್ರದರ್ಶಿಸಿದರು. ನೀವು ಬಡವರ ಪರ ಅಂತ ಭಾಷಣ ಮಾಡ್ತೀರಿ, ಆದರೆ ನಿಮ್ಮ ಆಡಳಿತಾವಧಿಯಲ್ಲಿ ಲ್ಯಾಂಡ್ ಮಾಫಿಯಾದವರು ಬಡವರ ಭೂಮಿಯನ್ನು ಹೇಗೆ ಕಬಳಿಸಿದ್ರು ಅನ್ನೋದರ ರಿಪೋರ್ಟನ್ನು ತೋರಿಸ್ತಾರೆ. ರಾಹುಲ್ ಗಾಂಧಿಯವರು ತೋಡಿದ್ದ ಪ್ರತಿಯೊಂದು ಹಳ್ಳಕ್ಕೂ ಅಮಿತ್ ಶಾ ಅವರು ಕಾಂಗ್ರೆಸ್ ನಾಯಕರನ್ನೇ ತಳ್ಳಿ ಮುಚ್ಚಾಕ್ಬಿಟ್ರು. ಅಮಿತ್ ಶಾ ಅವರ ಒಂದೊಂದು ಮಾತಿಗೂ ರಾಹುಲ್ ಗಾಂಧಿಯವರ ಬಳಿ ಯಾವುದೇ ಉತ್ತರವಿಲ್ಲದೆ ತಲೆ ತಗ್ಗಿಸಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ತಾನು ಕೇಳಿದ ಪ್ರಶ್ನೆಗೆ ಅಮಿತ್ ಶಾ ಅವರು ಕೇವಲ ಒಂದೇ ಒಂದು ಲೈನ್ನಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ. ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಕರಾಳ ಇತಿಹಾಸವನ್ನು ಬಿಚ್ಚಿಟ್ಟು ಭಾರೀ ಮುಖಭಂಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಡಕತ್ತರಿಯಲ್ಲಿ ರಾಹುಲ್, ಮುಂದೆ ಹೋದರೆ ಹಳ್ಳ, ಹಿಂದೆ ಬಂದರೆ ಬಾವಿ. ಈಗ ರಾಹುಲ್ ಗಾಂಧಿ ಅವರು ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಅಕ್ಷರಶಃ ಕ್ಯಾಚ್ 22 ಅಂತ ಆಗಿದೆ. ಅಂದರೆ ಅಮಿತ್ ಶಾ ಅವರು ಹೇಳಿದಂತಹ ಬಲಿಯಲ್ಲಿ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಒದ್ದಾಡ್ತಿದ್ದಾರೆ. ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಇಟ್ಟ ಕೆಲವೊಂದಿಷ್ಟು ಕಠಿಣ ಮಸೂದೆಗಳು ಮತ್ತು ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಅವರ ಬಳಿ ಉತ್ತರವೇ ಇರಲಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿಯವರು ಸರ್ಕಾರದ ನಿರ್ಧಾರಗಳನ್ನು ವಿರೋಧಿಸಿದರೆ ಅವರು ದೇಶದ ಜನರ ಕಣ್ಣಲ್ಲಿ ಅಭಿವೃದ್ಧಿ ವಿರೋಧಿಗಳು ಮತ್ತು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು ಅಂತ ಸಾಬೀತಾಗತ್ತೆ. ಇದರಿಂದ ದೇಶದ ಬಹುಸಂಖ್ಯಾತ ಹಿಂದೂಗಳ ಮತಗಳು ಶಾಶ್ವತವಾಗಿ ಕೈತಪ್ಪಿ ಹೋಗುತ್ತೆ. ಇನ್ನೊಂದು ಕಡೆ ಅವರು ಸರ್ಕಾರದ ಜೊತೆ ಕೈ ಜೋಡಿಸಿ ಆ ಮಸೂದೆಗಳಿಗೆ ಬೆಂಬಲ ನೀಡಿದರೆ, ಇಷ್ಟು ದಿನ ಅವರು ಯಾರನ್ನ ನಂಬಿಕೊಂಡು ರಾಜಕಾರಣ ಮಾಡ್ತಾ ಇದ್ರೋ ಆ ನಿರ್ದಿಷ್ಟ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಸಂಪೂರ್ಣವಾಗಿ ದೂರವಾಗುತ್ತೆ. ಆದರೆ ರಾಹುಲ್ ಗಾಂಧಿಯವರು ಈಗ ಸರ್ಕಾರದ ಜೊತೆ ನಿಂತರೂ ಕಷ್ಟ, ಸರ್ಕಾರವನ್ನು ವಿರೋಧಿಸಿದ್ರೂ ಕಷ್ಟ. ಅಮಿತ್ ಶಾ ಅವರು ಬಹಳ ಬುದ್ಧಿವಂತಿಕೆಯಿಂದ ರಾಹುಲ್ ಗಾಂಧಿಯವರ ಅಹಂಕಾರವನ್ನೇ ಬಂಡವಾಳ ಮಾಡಿಕೊಂಡು ಅವರನ್ನು ಈ ಅಡಕತ್ತರಿಯಲ್ಲಿ ತಂದು ನಿಲ್ಲಿಸಿದ್ದಾರೆ. ತಾನು ಬಾಣ ಬಿಡ್ತೇನೆ ಅಂದುಕೊಂಡಿದ್ದ ರಾಹುಲ್ ಗಾಂಧಿಗೆ ಆ ಬಾಣವೇ ತಿರುಗು ಬಾಣವಾಗಿ ನಾಟಿದೆ ಅನ್ನುವಂತಹ ಸತ್ಯ ಈಗ ಅರಿವಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ರಾಜಕಾರಣದಲ್ಲಿ ಕೇವಲ ಗಟ್ಟಿಯಾಗಿ ಕೂಗಾಡೋದ್ರಿಂದನೋ ಅಥವಾ ಕ್ಯಾಮ್ರಾಗಳ ಮುಂದೆ ಭಾಷಣ ಮಾಡೋದರಿಂದ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಘಟನೆ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ನೈಜ ನಾಯಕತ್ವ ಅಂತಂದರೆ ಎದುರಾಳಿಯ ಪ್ರತಿಯೊಂದು ಹೆಜ್ಜೆಯನ್ನು ಅಧ್ಯಯನ ಮಾಡಿ ಸರಿಯಾದ ಸಮಯ ಬಂದಾಗ ಆಧಾರ ಸಹಿತ ತಿರುಗೇಟು ನೀಡೋದು. ಅಮಿತ್ ಶಾ ಅವರು ತಮ್ಮ ತಾಳ್ಮೆ ಮತ್ತು ಚಾಣಾಕ್ಷತನದ ಮೂಲಕ ರಾಹುಲ್ ಗಾಂಧಿ ಅವರನ್ನು ಸಂಪೂರ್ಣವಾಗಿ ಮಣ್ಣಿಸಿದ್ದಾರೆ. ಸಂಸತ್ತಲ್ಲಿ ಇನ್ಮುಂದೆ ಕೇವಲ ಸುಳ್ಳು ಆರೋಪಗಳನ್ನು ಮಾಡಿ ಓಡಿ ಹೋಗುವ ತಂತ್ರ ನಡೆಯೋದಿಲ್ಲ ಎನ್ನುವ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಡಕತ್ತರಿಯಲ್ಲಿ ಸಿಕ್ಕಾಕಿಕೊಂಡಿರುವ ರಾಹುಲ್ ಗಾಂಧಿಯವರು ಈ ಭಾರೀ ಮುಖಭಂಗದಿಂದ ಹೇಗೆ ಹೊರಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರು, ನಿಮಗೇನನ್ಸುತ್ತೆ? ರಾಹುಲ್ ಗಾಂಧಿಯವರು ಏನು ಅಮಿತ್ ಶಾ ಮತ್ತು ಮೋದಿ ಸರ್ಕಾರದ ಮೇಲೆ ಮಾಡ್ತಾ ಇದ್ದಂತಹ ಆರೋಪಗಳು ಹಸಿ ಸುಳ್ಳು ಅಂತ ನಿಮಗನ್ಸುತ್ತಾ? ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಿ ಕೂತ್ಕೊಳ್ಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.